ಬೆಳಗ್ಗೆ 6:30 ಒಳ್ಳೆ ನಿದ್ದೆ ಬಂತು. ಅಲ್ಲಿ ಚಪ್ಪಲಿ ಇಟ್ಕೊಂಡಿದ್ವಿ, ಇಲ್ಲಿ ಟ್ರೈಪಾಡ್ ಇಟ್ಕೊಂಡಿದ್ವಿ. ಇವನು ಈ ಕಡೆ ಇದ್ದ ಕೃಪಾಲು. 7 ಜನ ಆರಾಮಾಗಿ ಮಲಗ್ಬೋದು. ಟೆಂಟ್ ಡೆಕಾಥ್ಲಾನ್ ಅವ್ರದ್ದು ಏನೇನ್ ಬೇಕು ಏನೇನ್ ಬೇಡ ತುಂಬ್ಕೊಂತ ಇದೀವಿ. ಈಗ ನಮ್ದು 4 ಬ್ಯಾಗ್ ಇರೋದನ್ನ 2 ಬ್ಯಾಗ್ ಮಾಡೋಣ ಅಂತ ಯಾವ್ದಾರು 2 ಬ್ಯಾಗ್ ತಗೊಂಡ್ ಹೋಗ್ತೀವಿ. ತಿಂಡಿ ತುಂಬ್ಕೊಳಕ್ಕೆ ಡಬ್ಬ, ಮೊಬೈಲ್ ಚಾರ್ಜ್ ಇಲ್ಲ, ಚಾರ್ಜಿ ಹಾಕೊಬೇಕು. ಸೊ ಇದು ನೋಡಿ ರೈನ್ ಕೋಟ್, ಇದು 50 ರೂಪಾಯಿ ರೈನ್ ಕೋಟು. ನಮ್ಮ ಊರಲ್ಲಿ ತಗೊಂಡಿದ್ದೆ. ಆಕ್ಚುಲಿ ಟ್ರೈಪಾಡ್ ಬೇಕೇ ಬೇಕು. ಇದೊಂದು ಸಣ್ಣ ಬ್ಯಾಗು. ಇದು ಭಗವದ್ಗೀತೆ, ದಿನ ಓದ್ತೀನಿ. ಹ್ಯಾಟ್ ಅಂತೂ ಬೇಕೇ ಬೇಕು. ಇವತ್ತು 7 ಕಿಲೋಮೀಟರ್ ಹತ್ಬೇಕಲ್ಲ. ಚಳಿ ಅಂತೂ ಇದೆ ಸಿಕ್ಕಾಪಟ್ಟೆ. ಹೋಗೋಣ ಹೊರಗಡೆ, ಬ್ರಷ್ ಮಾಡ್ಬೇಕೀಗ. ಬ್ರಷ್ ಮಾಡಿ ತಿಂಡಿ ತಿನ್ನದೆ. ಹೀಗಿದೆ ಟೆಂಟು. ಇಷ್ಟು ಟೆಂಟ್ಗಳಿದೆ. ಇಷ್ಟು ಜಾಗದಲ್ಲಿ ನಾವು 4 ಜನ ಮಲಗಿದ್ದು. ಮಂಜಿದೆ ಲೈಟ್ ಆಗಿ, ಆದ್ರೆ ಕ್ಯಾಮ್ರಾಗ ಅಷ್ಟು ಕಾಣಿಸ್ತಾ ಇಲ್ಲ. ನನ್ನ ಹಲ್ಲು ನಡಕ್ತಾ ಇದೆ ಚಳಿಗೆ. ನಿದ್ದೆ ಬಂತ? ಬಂತು. ಹೆಂಗ್ ಬಂತು? ಚೆನ್ನಾಗೇ ಬಂತು. ಇಲ್ಲೊಂದು ಟೀಮ್ ಇದೆ, 2 ಜನ ಉಳ್ಕೊಂಡಿದ್ದಾರೆ. ಮತ್ತು ಅಲ್ಲಿ ಬಾತ್ರೂಮ್ ಹತ್ರ ಒಂದು ಟೆಂಟ್ ಇದೆ, ಅಲ್ಲೊಂದು ಜನ ಉಳ್ಕೊಂಡಿದ್ದಾರೆ. ಮತ್ತು ಆ ಕಡೆ ಒಂದು 2 ಟೀಮ್ ಇದೆ. ಒಟ್ಟು ನಾವು 12 ಜನ ಇದ್ದೀವಿ ಈಗ. ಇನ್ನೇ ನೈಟ್ ಸ್ಟೇ ಆಗಿದ್ದು ಬರೀ 12 ಜನ ಅಷ್ಟೇ. ತುಂಬ ಚೆನ್ನಾಗಿತ್ತು. ಭಟ್ರವನ ಎಕ್ಸ್ಪೀರಿಯನ್ಸ್ ಅಂತೂ ಅದ್ಭುತ. ಅವ್ರ ಪಾಪ ಬಟ್ಟೆ ಒಣಗ್ಯಾರಲ್ಲಿ, ಆದರೆ ಮಳೆ ಬಂದು ಬುದ್ಧಿ ಆಗ್ಬಿಟ್ಟಿದೆ ಅನ್ಸುತ್ತೆ ಪಾಪ. ಈ ಕಡೆನೂ ಎಲ್ಲ ಟೆಂಟ್ ಇದೆ. ಈ ಕಡೆ ಹುಲಿ ಚಿರತೆ ಎಲ್ಲ ಇದೆಯಂತೆ, ಆನೆ ಇದೆಯಂತೆ. ನಿನ್ನೆ ಭಟ್ರು ಹೇಳ್ತಾ ಇದ್ರು ಹುಲಿ ಇದೆ, ಚಿರತೆ ಇದೆ, ಆನೆ ಇದೆ. ನನ್ಗಂತೂ ನಂಬಕ್ಕಾಗಲಿಲ್ಲ. ಆ ಕಡೆನೂ ಸುಮಾರು ಟೆಂಟ್ಗಳಿದೆ, ಬಟ್ ಅಲ್ಲೆಲ್ಲ ಯಾರು ಮಲ್ಗಿಲ್ಲ ಅನ್ಸುತ್ತೆ. ಮೇ ಬಿ ತುಂಬಾ ಜನ ಬಂದ್ರೆ ಅಲ್ಲೆಲ್ಲ ಟೆಂಟ್ ಇದೆ. ಏನ್ ತಿಂಡಿ? 24x7 ನೀರು. ಬಟ್ಟೆ ಒಂದು ಸೇರೆ, ಬಟ್ಟು ಮುದ್ದೆ ಆಗ್ಬಿಟ್ಟಿದೆ ಮಳೆಯಿಂದ. ಟೀ ಇಲ್ಲಿದೆ ಮಗ್ಗಲ್ಲಿ. ಇಲ್ಲಿ ಚಿತ್ರಾನ್ನ ಮಾಡಿಯಾರ ಇವತ್ತು. ನಂದು ಕೇಬಲ್ ಫೋಟೋ ತೆಗಿಬೇಕಲ್ಲ. ಆಯ್ತು. ನಿನ್ ಮಗನೇ ಕಾಲ್ 2 ಇದೆಯಲ್ಲ, ಏನು ಕ್ಲೀನ್ ಆಗಿ ಚಾರ್ಜ್ ಆಗಲ್ಲ, ಬೇಗ ಆಗಲ್ಲ. ಈಗ ನಾನು ಅಲ್ಲೊಂದು ಸ್ವಲ್ಪ ದೂರ ಆಗತ್ತೆ. ಆಯ್ತಾಯ್ತು. ನಿನ್ನೆ ರಾತ್ರಿ ನಾನು ಹಾಕೊಂಡೆ ಅಲ್ಲಿ ಮನೇಲಿ ಚಾರ್ಜು. ಒಂದು 60% ಆಯ್ತು. ಪ್ಲಸ್ ನಾನು ಬರೀ 80% ಲಿಮಿಟ್ ಇರೋದು, ಬೇಗ ಆಗತ್ತೆ. ತಗೋ ನೀನು ಫಸ್ಟ್ ಇದನ್ನ ಒಳಗಡೆ ಇಡು. ನೋಡಿ ಇದು ಇವ್ರದ್ದು ಟೆಂಟು. ಅಂಡರ್ವೇರ್ ತೋರಿಸ್ಬಿಡು. ಇದು ಅಂಡರ್ವೇರ್ ಅಂತ ಮಯಾಂದದ್ ನಂದರ ನಂದಲ್ಲ ಅದು. ನಿಮ್ ಸ್ವಲ್ಪ ದೊಡ್ಡದಿದೆ ಕಣೋ ಟೆಂಟು. ಹೌದಾ? ಏನೋ ಹಂಗ ಅನಿಸ್ತಿದೆಯಪ್ಪ. ಇವ್ರ ಟೆಂಟ್ ಸ್ವಲ್ಪ ದೊಡ್ಡದಿಲ್ಲ ನೋಡಿ, ನಮ್ದೇ ಸಣ್ಣದಿದೆ. ಎಲ್ಲ ಮುಗೀತು. ಒಂದಷ್ಟು ವಸ್ತುಗಳನ್ನ ಟೆಂಟ್ನಲ್ಲೇ ಬಿಟ್ಟು ಸ್ವಲ್ಪ ಭಾರ ಕಮ್ಮಿ ಆಗಲಿ ಅಂತ ಟೆಂಟ್ನಲ್ಲೇ ಬಿಟ್ಟಿದ್ದೀವಿ. ಸೊ ಇದೊಂದು ಸಣ್ಣ ಬ್ಯಾಗ್ ಮಾಡ್ಕೊಂಡಿದ್ದೀನಿ ನಾನು. ಟ್ರೈಪಾಡ್ ಅಂತೂ ಬೇಕೇ ಬೇಕೀಗ. ಈಗ 7 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಹೊರಟಿದ್ದೀವಿ. 8 ಗಂಟೆ ಆಗಿದೆ ಟೈಮು. ಭಟ್ರ ಮನೆಯಿಂದ ಹೊರಟಿದ್ದೀವಿ. ಟೈಮ್ 8:10 ವಾವ್, ಸಖತ್ತಾಗಿ ಕಾಣಿಸ್ತಿದೆ. ಸೂಪರ್ ಅಲ್ಲ? ಅಲ್ಲಿಗೆ ಹೋಗ್ತಿರೋದಾ? ಮೇ ಬಿ. ಈಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಅಲ್ಲಿಗೆ ನಾವು ಹಸ್ತಾ ಇರೋದು. ಅಲ್ಲಿ ದಾರಿ ಇದೆ ನೋಡೋ ಕೃಪಾಲು, ಅಲ್ಲಿ ದಾರಿ ಕಾಣಿಸ್ತಿದೆ ನೋಡಿ ನಿನಗೆ ಮಧ್ಯದಲ್ಲಿ.
ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಭಟ್ರ ಮನೆ. ನಾವು ಹಂಗೆ ಅಲ್ಲಿಂದ ಇಲ್ಲಿ ಬಂದಿರೋದು ಹಿಂಗೆ. ಓ ಮೈ ಗಾಡ್, ಸೈಕ ಕಾಣಿಸ್ತಿದೆ. ನೋಡಿ ಅಲ್ಲಿ ಮೋಡಗಳು ಬೆಟ್ಟಕ್ಕೆ ತಾಗಿದೆ. ಫುಲ್ ಫಾಗ್. ಅಲ್ಲಲ್ಲಿ ಬೆಟ್ಟಗಳು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಕ್ಯಾಮ್ರಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಕಣ್ಣಿಗೆ ತುಂಬ ಮನಮೋಹಕ ದೃಶ್ಯ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಡ್ರ್ಯಾಗನ್ ಫ್ಲೈಗಳು ಹಾರ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈಪಾಡ್ ತೊಗೊಂಡಿದ್ದೀನಿ. 750 ಗ್ರಾಮ್ಸ್ ಇದೆ. ನನ್ನ ಬ್ಯಾಗಲ್ಲಿ ಈಗ 20,000 mAh ಕೆಪಾಸಿಟಿದು ಒಂದು ಪವರ್ ಬ್ಯಾಂಕ್ ಇದೆ. 1 ಲೀಟ್ರ್ ನೀರು ಬಾಟ್ಲಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ತಿಂಡಿ ಡಬ್ಬ. ಅಭಿಷೇಕ್ ತಡೀರೋ, ಅವರಲ್ಲೇ ಇದ್ದಾರೆ, ತೂಗ್ಬೇಡ. ಮತ್ತು ಗೋಪುರದ್ದು ಒಂದು 3 ಬ್ಯಾಟ್ರಿ ಇದೆ. ಆಮೇಲೆ ಅದ್ರ ಚಾರ್ಜರ್ ಇದೆ. ಓ ಅಬಿ, ಇಲ್ಲೇನೋ ಹಾಕಿದಾರಲ್ಲ ಫಾರೆಸ್ಟ್ ಆಫೀಸ್ ವೇಟ್ ಅಂತ. ಓ ಅಲ್ಲಿ ನೋಡಲ್ಲಿ, ಅಲ್ಲೂ ಕೂಡ ಟೆಂಟ್ ಇದೆ ನೋಡಿ. ಅಲ್ಲೊಂದು ಟವರ್ ಕಾಣಿಸ್ತಿದೆ ಸಣ್ಣದಾಗಿ. ಅವ್ರು ಅಲ್ಲಿ ಹೋಗಿದ್ದಾರೆ ಮೊಬೈಲ್ ನೆಟ್ವರ್ಕ್ ಕ್ಯಾಚ್ ಮಾಡೋಕ್ಕೆ. ಇವುದು ಸೌಲ್ ಇಟ್ಕೊಂಡು ಆಟ ಆಡ್ತಿದೆ ನಾಯಿ. ಹಲೋ ಹಲೋ ಮರಿ. ಈ ನಾಯಿ ತುಂಬ ಫ್ರೆಂಡ್ಲಿ ಇದೆ. ಏನೋ ಬರ್ತಾನೆ ಇಲ್ಲಲ್ಲ ನೆಟ್ಟು, ಒಂದು ಕಡ್ಡಿನೂ ಇಲ್ಲ. ಹಿಂಗೂ ಮಾಡಲಾ? ಹಿಂಗೂ ಮಾಡಬೇಕಾ ಥರ? ಬಾಯ್ ಕಚ್ಬೇಕಾ ನನಗೆ? ಅಂತ ನಂಗೆ ಮುದ್ದು ಕೊಡ್ತೀಯ ಅಂತ. ಸಖತ್ತಾಗಿ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತಿದ್ದು. ವಾವ್, ಸೂಪರ್ ವ್ಯೂ. ನಾಯಿಗಳು ನಮ್ಮನ್ನ ಬೀಳ್ಕೊಡ್ತಾ ಇದೆ. ನಾಯಿಗೂ ಪಾಪ ಬೇಜಾರಿದೆ, ಅದ್ರ ಮುಖದಲ್ಲಿ ಬೇಜಾರು ಕಾಣಿಸ್ತಾ ಇದೆ. ಬಾಯ್ ಕಣೆ. ಹೇ ಹುಡ್ಕ, ಓಯ್ ನಿಂಗೂ ಬಾಯ್. ಬಾಯ್, ಮತ್ತೆ ಬರ್ತೀನಿ ನಾನು, ಮಧ್ಯಾಹ್ನ ಬರ್ತೀನಿ ಆಯಿತಾ? ಏನು ನಾನು ಬಿಟ್ಟಿರೋಕ್ಕಾಗಲ್ವಾ ನಿಂಗೆ? ನೋಡಿ ಅವ್ನು ನನ್ನ ಜೊತೆ ಬರ್ತಾ ಇದ್ದಾನೀಗ. ನಮ್ಮ ಜೊತೆ ಟ್ರೆಕ್ಕಿಂಗ್ ಬರ್ತಾ ಇರೋ ನಾಯಿಗಳು ಇವು. ಎಲ್ಲಿ ತನಕ ಬರುತ್ತೆ ಗೊತ್ತಿಲ್ಲ. ಪುಷ್ಪಗಿರಿ ವನ್ಯಧಾಮ ಶುಚಿತ್ವವನ್ನು ಕಾಪಾಡಿ ಧೂಮಪಾನ, ಮದ್ಯಪಾನ, ಪ್ಲಾಸ್ಟಿಕ್ ಅನ್ನು ಕಡ್ಡಾಯವಾಗಿ ನಿಷೇಧಿಸಿದೆ. ಕುಮಾರ ಪರ್ವತ ಬೆಟ್ಟದಲ್ಲಿ ತಂಗುವುದನ್ನು ನಿಷೇಧಿಸಲಾಗಿದೆ. ಟೇಕಿಂಗ್ ಎನಿ ಕ್ಯಾಂಪಿಂಗ್ ಮೆಟೀರಿಯಲ್ಸ್ ಅಲಾಂಗ್ ವಿತ್ ಟೆಂಟ್ಸ್ ಆರ್ ನಾಟ್ ಅಲೌಡ್ ಟು ಕುಮಾರ ಪರ್ವತ ಪೀಕ್. ಎನಿ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಲೈಕ್ ಕ್ಯಾರಿ ಬ್ಯಾಗ್, ಬಾಟಲ್ಸ್, ಫೈರ್ igniting materials are also not allowed inside the sanctuary. ಪ್ರವೇಶ ಸಮಯ: entry time within 11 AM, exit time within 6 PM. Entry is regulated to the rules and regulations of Karnataka Forest Department. ನೀವು ನೋಡ್ತಾ ಇದ್ದೀರಾ, ಇದು ಪುಷ್ಪಗಿರಿ ವನ್ಯಜೀವಿ ವಲಯ ಅಂತ ಇದೆ. ಮಡಿಕೇರಿ ವನ್ಯಜೀವಿ ವಿಭಾಗ ಅಂತಾನೂ ಇದೆ. ಇದ್ರಲ್ಲಿ ಏನು ಗೊತ್ತಾಗುತ್ತೆ ಅಂದ್ರೆ, ಬೆಟ್ಟ ಕಾಡು ಮಡಿಕೇರಿಗೂ ಕನೆಕ್ಟ್ ಇದೆ. ಸೋಮಾರ್ಪೇಟೆ ಈ ಟೆಂಟಲ್ಲಿ ಇರಬೇಕು, ಒಳ್ಳೆ ಬೆಚ್ಚಿಗಿರುತ್ತೆ. ಒಬ್ರದ್ದು ಅಡ್ರೆಸ್ ಸಾಕ? ಎಲ್ಲರೂ ಒಬ್ರದ್ದು ಅಡ್ರೆಸ್ ಸಾಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಹೊರಟಿದೀವಿ. ಟೈಮ್ 8:40 ಆಗಿದೆ. ಇಲ್ಲೊಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯ್ತು. ಎಲ್ಲ ಚೆಕ್ ಮಾಡಿದ್ರು, ಡೆಪಾಸಿಟ್ ಇಸ್ಕೊಂಡ್ರು. ಪ್ಲಾಸ್ಟಿಕ್ಗೆ ಡೆಪಾಸಿಟ್ ಇಲ್ಲೇ ಇಸ್ಕೊಳ್ಳೋದು. ಇವಾಗ 425 ರೂಪಾಯಿ ಆಗಿದೆ ಒಬ್ರಿಗೆ. ಎಂಟ್ರಿ ಫೀಸ್ 425 ರೂಪಾಯಿ. ಇಲ್ಲಿಂದ 6.5 ಕಿಲೋಮೀಟರ್. ಕಲ್ಮಂಟಪಕ್ಕೆ 3 ಕಿಲೋಮೀಟರ್. ಈಗ ನೆಕ್ಸ್ಟ್ ಸಿಗೋದು ನಿಮಗೆ ಕಲ್ಮಂಟಪ, 3.5 ಕಿಲೋಮೀಟರ್ಗೆ. ಕಲ್ಮಂಟಪದ ನೆಕ್ಸ್ಟ್ ಶೇಷಪರ್ವತ 1 ಕಿಲೋಮೀಟರ್. ಬರ್ತಾ ಇದೆ 2 ನಾಯಿಗಳು. ಬಿಸಿಲು ಶುರುವಾಯಿತು. ನಿನ್ನೆ ರಾತ್ರಿ ಎಲ್ಲ ಮಳೆ ಹೊಡಿತು. ನಿನ್ನೆ ರಾತ್ರಿ 10 ಗಂಟೆ ತನಕ ಮಳೆ ಹೊಡ್ತಿದೆ ನಾವು ಬಂದಾಗಿಂದ. ಇದು ಮನುಷ್ಯರೇ ಕಲ್ಲು ಹಾಕಿ ಅರೇಂಜ್ ಮಾಡಿರೋ ತರ ಇಲ್ವಾ ಈ ದಾರಿ? ಕಲ್ಲು ಆಲ್ರೆಡಿ ಇರೋದು, ಈಗ ದಾರಿ ಮಾಡಿರೋ ತರ ಇದೆ.
ಫಾರೆಸ್ಟ್ ಚೆಕ್ ಪೋಸ್ಟಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಇದು. ಮೈ ಗಾಡ್, ಅವರು ಅರ್ಧ ಕಿಲೋಮೀಟ್ರ್ ಮುಂದೆ ಕಾಣಿಸ್ತಿದ್ದಾರೆ. ಓಯ್ ಓಯ್ ಆ ಬೆಟ್ಟದ ಮೇಲೆ ಕಾಣಿಸ್ತಾ ಇದ್ದಾರೆ ನನಗೆ. ಇದು ಚೆನ್ನಾಗಿದೆ ವ್ಯೂ ಅಂತೂ, ಅದ್ಭುತ ವ್ಯೂ, ಅದ್ಭುತ ದೃಶ್ಯಾವಳಿಗಳು. ಅವನು ಅಲ್ಲಿ ಆ ಬಂಡೆ ಹತ್ರ ಹೋಗ್ತಿದ್ದಾನೆ ಕೃಪಾಲು. ನನಗೆ ಫೋನ್ ಬಂದಿತ್ತು, ಸೊ ಅಟೆಂಡ್ ಮಾಡ್ತಿದ್ದೆ. ಓಡ್ತಾ ಇದ್ದೀನಿ. ನೋಡಿ, ಇದು ಗೊಬ್ಬರದ ಹುಳ. ಇದು ಮುಟ್ಟಿದ ತಕ್ಷಣ ಬಾಲ್ ಥರ ಆಗ್ಬಿಡ್ತು. ತುಂಬ ಪಾಪದ ಹುಳ. ಓಕೆ, ಬೇಡ, ಅಲ್ಲಿ ಬಿಡ್ಕೊಂಡಿಲ್ಲ ಅದು. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ 1 ಕಿಲೋಮೀಟ್ರ್ ಬಂದಿರ್ಬೋದು ಅಷ್ಟೇ. ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀನಿ ಬಂಡೆ ಮೇಲೆ ಕೂತ್ಕೊಂಡು. ತುಂಬಾ ಬಿಸಿಲಿದೆ, ತುಂಬಾ ಅಲ್ಲಿ ಒಬ್ಬ ಹತ್ತಾ ಇದ್ದಾನೆ. ಆ ಬೆಟ್ಟದ ಮೇಲೆ ಇಬ್ಬರು ಸ್ಟೇ ಮಾಡಿದ್ದಾರೆ, ಈಗ ಕೂತ್ಕೊಂಡಿದ್ದಾರೆ, ನನಗೆ ಕಾಯ್ತಿದ್ದಾರೆ. ನೋಡಿ, ಇಲ್ಲಿ ಚಪ್ಪಲಿ ಹಾಕೊಂಬಂದ್ರೆ ಇದೊಂದು ತೊಂದ್ರೆನೆ, ಬಟ್ ಒಳ್ಳೇದೆ. ಕಚ್ಚಿದ್ರೆ ಮುಳ ಕಚ್ಚಿದ್ರೆ ಅಂತ ತೊಂದರೆ ಇಲ್ಲ. ಎಲ್ಲಿ ಹೋದ್ರು ಅವರು ಕಾಣಿಸ್ತಾನೆ ಇಲ್ಲವೋ, ಗೊತ್ತಿಲ್ಲ. ಓಕೆ, ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನೋಡಿ, ಇಲ್ಲಿ ನೀರು ಹರಿತಾ ಇದೆ. ಇಲ್ಲಿ ಅದ್ರ ಮೇಲೆ ಹಾಕ್ತಾ ಇದೆ. ನಿಜವಾಗ್ಲೂ ವಾಟರ್ ಬಾಟ್ಲಲ್ಲಿರೋ ನೀರು ಕುಡಿಬೇಡಿ, ಇಲ್ಲಿರೋ ನೀರನ್ನೇ ಕುಡೀರಿ. ಸೊ ನ್ಯಾಚುರಲ್ ಖನಿಜ ಲವಣ ಅಂಶಗಳೆಲ್ಲ ಬರುತ್ತೆ ನಿಮ್ಮ ಪಾಡಿಗೆ. ಮತ್ತು ನೀರು ಬಾಟ್ಲಲ್ಲಿ ನೀರು ಕುಡಿದ್ರೆ ಎಷ್ಟು ರಿಫ್ರೆಶ್ ಆಗ್ತಿರೋ ಅದ್ರ ಡಬಲ್ ಆಗ್ತಿರೋ ಇಲ್ಲಿ ನೀರು ಕುಡಿದ್ರೆ. ಸೂಪರ್ ನೀರು. ಕಲ್ಲಿನ ಮಂಟಪ ಕಾಣಿಸ್ತಾ ಇದೆ. ಇಲ್ಲೇ ಇದೆಯಾ? ವಾವ್, ಸಖತ್ತಾಗಿದೆ ಇದು. ಕಾಲಿಡು ಅಂತೀಯಾ? ಏನಾಯ್ತು? ಉಮ್ರಾನಾ? ಹಾಂ,
ಸುಮಾರಿದೆ. ಏನೋ ನನ್ನ ಶೂಗೂ ಇಂಬಳ ಹತ್ತಿದೆ. ಇರಂಗೆ ಇಲ್ವಲ್ಲ ಇದು. ಬರ್ತೀನಿ ತಡಿ, ಬಂದೆ ಬಿಡ್ಸೋಣ. ಕಾಲಿಗೆ ತಂಪಾಯ್ತು ಅನ್ಸುತ್ತೆ. ಅಲ್ಲಿ ಜರಿಲಿ ಹರಿತಾ ಇತ್ತಲ್ಲ ನೀರು, ಅಲ್ಲಿ ಒಂದ್ಸತಿ ತಲೆನ ಮುಳುಗಿಸ್ ಬಂದೆ. ಒರೆಸ್ಕೊಂಡಿಲ್ಲ ತಲೆನ, ಹಾಗೆ ಬರ್ತಾ ಇದ್ದೀನಿ ಯಾಕೆಂದ್ರೆ ಅಷ್ಟು ಶೆಕೆ ಇದೆ ಇಲ್ಲಿ. ಕುಮಾರ ಪರ್ವತ, ಪುಷ್ಪಗಿರಿ ಪೀಕ್ 4 ಕಿಲೋಮೀಟರ್ ಇದೆ ಅಂತ ಇನ್ನು. ಓ ಇಲ್ಲಿ ನೋಡಿ, ಇಲ್ಲಿ ಯಾರೋ ರೈನ್ ಕೋಟ್ ಬಿಟ್ಟೋಗ್ಯಾರೆ. ಬಡ್ಡಿ ಮಕ್ಕಳು ಸರಿ ಇಲ್ಲ. ನೋಡಿ ಇದು ಕಲ್ಲಿನ ಮಂಟಪ. ನೀವು ಬಂದು ಎಷ್ಟೊತ್ತೈತಿ ಇಲ್ಲಿ? ಒಂದು 10 ನಿಮಿಷ ಆಯ್ತು. ನೋಡಿ ಇಲ್ಲಿ ಅಭಿಷೇಕ್ ಅವ್ರು 6 ಪ್ಯಾಕ್ ಇದು, ಅದಕ್ಕೆ ಎಷ್ಟು ಆರಾಮಾಗಿ ಹತ್ತಾರೆ. ನೀವು ಬೆಟ್ಟನ ಆರಾಮಾಗಿ ಹತ್ತಬೇಕು ಅಂದರೆ 6 ಪ್ಯಾಕ್ ಮಾಡಿ ಸ್ವಲ್ಪ ವಾಕಿಂಗ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಹತ್ಬೋದು. ನೋಡಿ ಇಲ್ಲೊಂದು ರೈನ್ ಕೋಟ್ ನಾನೇ ಕಟ್ಟಿದ್ದೀನಿ, ಆದರೆ ಇದು ನಂದಲ್ಲ, ಯಾರೋ ಬಿಸಾಕಿದ್ರು ಅಲ್ಲಿ. ನೆಕ್ಸ್ಟ್ ಅವಶ್ಯಕತೆ ಬಿದ್ದರೆ ಯಾರಾದರೂ ತೊಗೊಂಡು ಹೋಗ್ಬೋದು ಅಂತ ಇಲ್ಲೇ ಕಟ್ಟಿದ್ದೀನಿ. ಇದನ್ನ ನಾನು ತೊಗೊಂಡು ಹೋಗಬಹುದಿತ್ತು, ಆದರೆ ನಂದೇ ನನಗೆ ಭಾರ ಆಗಿದೆ. ಇದೇನು ಭಾರ ಅಂತ ನೀವು ಹೇಳ್ಬೋದು, ಭಾರ ಅಲ್ಲ ಅಂತ. ಅದು ಭಾರನ ಒದ್ದೆ ಆಗಿದೆ, ಗಲೀಜಾಗಿದೆ, ತುಂಬ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇಲ್ಲೇ ಕಟ್ಟಿದ್ದೀನಿ, ಬೇಜಾರು ಮಾಡ್ಕೊಂಬಿಡಿ ಪರಿಸರ ಪ್ರೇಮಿಗಳು. ಇದು ನಂದಲ್ಲ, ನಂದು ಇದೇ ಥರ ಇದೆ ನೋಡಿ. ನಂದು ಇಲ್ಲೇ ಇದೆ ನೋಡಿ, ಈ ಕಡೆ ಇದೆ. ಇಲ್ಲಿ ಶೂ ಕೂಡ ಯಾರೋ ಬಿಟ್ಟಿದ್ದಾರೆ, ಬಡ್ಡಿ ಮಕ್ಕಳು ಸರಿ ಇಲ್ಲ. ಶೂ ತೊಗೊಂಡೋಗ್ಬೇಕಾನೆ ಕಿತ್ತೋದ್ಮೇಲೆ ಇಲ್ಲೇ ಬಿಟ್ಟಿದ್ದಾರೆ. ಸಾಕ್ಸ್ ಕೂಡ ಇಟ್ಟಿದ್ದಾರೆ. ಮಂಚು ಕವಿತಾ ಇದೆ. ಸೊ ದಾರಿ ಮುಚ್ಚೋಕ್ಕಿಂತ ಮುಂಚೆ ನಾವು ಹೋಗೋಣ. ಟ್ರೈಪಾಡನ್ನು ಮಯಾಂಗ್ ಕೊಟ್ಟಿದ್ದೀನಿ, ಥ್ಯಾಂಕ್ಸ್ ಅವನಿಗೆ, ಧನ್ಯವಾದಗಳು ಮಯ ಅವರೇ. ನನ್ನ ಟ್ರೈಪಾಡ್ನ ಹೊತ್ಕೊಂಡು ಹೋಗ್ತಾ ಇದ್ದೀರಾ.
ಮಂಟಪದಿಂದ 1 ಕಿಲೋಮೀಟ್ರ್ ಬಂದ್ವಾ. ಬಂದಿರ್ಬೋದು. ಕೂರು ಕೂರು ಆರಾಮಾಗಿ ಕೂರು. ಡ್ರೈ ಫ್ರೂಟ್ಸ್ ಉಂಡೆ, ಡ್ರೈ ಫ್ರೂಟ್ಸು, ಬೆಲ್ಲ, ತುಪ್ಪ. ಥ್ಯಾಂಕ್ಸ್ ಟು ಅಭಿಷೇಕ್. ಅಲ್ಲ, ಅದ್ರ ಮೇಲೆ ಪ್ರೆಷರ್ ಬಿಟ್ಟು ಆಮೇಲೆ ಇಡು ಅಂತ ಹೇಳಿ ನಾನು. ಅದ್ರ ಮೇಲೆ ಇದ್ರ ಮೇಲೆ ಇಟ್ಟು ಹಿಂಗ ಹಾಂ ಅದೇ ಮಾಡ್ಕೊಂಡು ನಿಧಾನ ಬರ್ತಿರೋ ನನಗ. ಹಾಂ, ಅದನ್ನೇ ಬರೀ ಕಲ್ಲಲ್ಲಿ ಮಾಡು. ಕಲ್ಲೆಲ್ಲ ಚುಚ್ಚುತ್ತೆ ಕಾಲಿಗೆ. ಅವಾಗ ಇನ್ನೂ ನಿಧಾನ ಹೋಗ್ಬೇಕು. ಇದೇ ಏನು ನಿಧಾನಕ್ಕೆ ಬಾ, ನಿಂಗೆ ಹಂಗೆ ಗಾಯ ಆಗತ್ತೆ ಅಂದರೆ. ಕಾಲು ಹೊಡಿಯತ್ತೆ, ಬೇಡ. ಅದೇ ಇದ್ರಲ್ಲೇ ಇವಾಗ ಮನೆಗೆ ಹೋಗಿ ಎಣ್ಣೆ ಇಸ್ಕೊಂಡ್ರೆ ಅಲ್ಲ, ಅದೇ ಈಗ ಅದು ಹೋಗಲ್ಲ ಕಣ, ಒಂದ್ಸತಿ ಕಾಲು ಹೊಡೆದ್ರೆ. ಏನು ಕುಡಿಯುತ್ತೋ ಕಾಲು? ಅದಕ್ಕೆ ಚಳಿಗೆ ಹೊಡಿಯತ್ತೆ. ಮುಳ ಇದೆಯಾ? ರಕ್ತ ಅಂತೂ ಬರ್ತಾ ಇದೆ ಸಖತ್ತಾಗಿ. ಓ ಮ್ಯಾನ್, ಏನಿದು ಅಂದರೆ ಕಚ್ ಬಿಟ್ಟೋಯ್ತೇನೋ ಅದು. ಅದು ಅವಾಗಲೇ ಕಚ್ಚಿದ್ದು, ಇನ್ನೂ ರಕ್ತ ಬರ್ತಾ ಇದೆ, ನಿಂತಿಲ್ಲ ಅಷ್ಟೇ. ಅಂದರೆ ಎಷ್ಟು ರಕ್ತ ಕುಡಿಯುತ್ತೋ ಅಷ್ಟು ಹೊರಗೆ ಬರುತ್ತೆ. ಹೆಂಗೋ ತೆಗೆಯೋದು. ತೆಗಿ, ಪ್ರೆಷರ್ ಹಾಕೋದೇನು ಸಾಯಲ್ಲ. ಹೇಳಿ ಹೇಳಿ, ಜಾರತ್ತೆ ಅಷ್ಟೇ. ಎರಡೇ ಹಿಡಿದ್ಯಾ ನೋಡಿ ಎಷ್ಟು ಕುಡ್ದಿದೆ ಅಂತ ಗೊತ್ತಾಗತ್ತೆ ರಕ್ತ ಹಿಡಿಯತ್ತಿ. ಒಂದು ನರಕ್ಕೆ ಹಾಕದ ಅದು. ಹಂಗೇನಿಲ್ಲ. ಮಂಟಪದಿಂದ 1 ಕಿಲೋಮೀಟ್ರ್ ಬಂದಿದ್ದೀವಿ ಈಗ. ಫುಲ್ ಮಂಚು ಕವಿದಿದೆ, ಫುಲ್ ಮಿಸ್ಟಿ. ಇದರಲ್ಲೊಬ್ಬ ಇದಲ್ಲ ಮಿಸ್ಟು, ಏನೋ ಶ್ರೀರಾಮ ತಾನೆ, ಡಿಮನ್ ಸ್ಲೇಯರ್ ಅಲ್ಲ, ಇದು ನರೋಟೋ. ಹಾಂ, ಅವನು ಸ್ಟಾರ್ಟಿಂಗ್ ಬರೋದು. ಯಪ್ಪ ದೇವ್ರೆ, ಏನು ಕಾಣಿಸ್ತಿಲ್ಲ ಲಿಟ್ರಲಿ. ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀನಿ. ಯಾರೂ ಇಲ್ಲ, ಎಲ್ಲ ಹೋಗಿದ್ದಾರೆ. ಇಲ್ಲೇ 1 ನಿಮಿಷ ಬಿದ್ಕೊಂಡ್ಬಿಟ್ಟಿದೆ. ಮಂಚು ಕೂಡ ಕವಿದಿದೆ. ಇಲ್ಲೊಂದು ದಾರಿ ಕಾಣಿಸ್ತಾ ಇದೆ, ಆ ಕಡೆ ಏನೇನೋ ಕಾಣಿಸ್ತಾ ಇಲ್ಲ. ನಾನು ಬಂದಿರೋ ದಾರಿ ಏನೇನೋ ಕಾಣಿಸ್ತಾ ಇಲ್ಲ ಆ ಕಡೆ. They are sitting there in the big, so much of dragonflies flying here. See there, so much of dragonflies, so much, so many. Misty situations here. Oh my god, beautiful view here. See there, he's showing you the villages. Beware of leeches, otherwise you will end up here like this. ತೋರ್ಸೋಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಹಾಕು, ಗ್ರಾಫಿಕ್ ಇದಿದೆ ಅಂತ. ಕಣ ತೊಗೊಳ್ರಿ, ನಾನು ತಿನ್ಬಿಟ್ಟೆ. ನಿಮ್ಮ ವಾಯ್ಸ್ ಕೇಳಿ ಚೋಬಲ್ ಇಟ್ಕೊಂಡೆ, ಇಲ್ಲಾಂದರೆ ಪೂರ್ತಿ ತಿಂತಿದ್ದೆ. ಅಲ್ಲ, ಅಲ್ಲಿ ಹೋಗಿ ಊಟ ಮಾಡೋಣ. ಎಲ್ಲಿ? ಹಣ್ಣು ಇಲ್ಲೇ ತಿನ್ಬಿಡೋಣ. ಇನ್ನು ಎಷ್ಟು ಮೀಟ್ರು, ಎಷ್ಟು ಕಿಲೋಮೀಟ್ರು? ಮೇಲೆ ಊಟ ಮಾಡಿದ್ರೆ ಆಯಿತು. ಏನಂತೀಯಾ? ಒಂದೇ ಗೊತ್ತಾಯ್ತು. ನೀನು 2 ತಗೊಂಡು. ಐದಿತ್ತು. ಓಕೆ, ರಕ್ತ ಆಗ್ಬಿಟ್ಟು ಮಾರೆ. ತೊಂದರೆ ಇಲ್ಲ, ನಿಂದೆ ಅಲ್ವಾ ರಕ್ತ. ಸೆಲ್ಫಿಶ್. 5 ಇತ್ತಲ್ಲೋ, ತಡಿಯೋ. ಡಿವೈಡ್ ಮಾಡಬೇಕು. ಯಾಕೆ ಜಗಳ ಆಡ್ತೀರಾ? ಇನ್ನೊಂದು ಓಪನ್ ಮಾಡ್ತೀನಿ ಈಗ. ನಾನು ಹಳ್ಳಿಯವನೇ.